ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಸುಮಲತಾ ಅವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಏನಿಲ್ಲ. ಸುಮಲತಾ ಅವರು ಕರೆದು ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸುಮಲತಾ ಅವರು ಇವತ್ತು ಹೋಗ್ತಾರೆ. ಯಾವುದೇ ಗೊಂದಲ ಇಲ್ಲ. ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿ ಅಂತ ಮತ್ತೆ ಸಿದ್ದರಾಮಯ್ಯ ಹೇಳಿರುವಂತದ್ದು ಸರ್. ಮತ್ತೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಈಗ ಅವ್ರಿಗೆ ಇಷ್ಟ ಹೇಳೋಕೆ ಇಚ್ಛೆ ಬಿಡುವಂಥದ್ದು. ದೇವೇಗೌಡರು ಪ್ರಧಾನಿಯವರ ಸಂಬಂಧ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿದೆ. BJP ಜನತಾದಳ ಎರಡು ಹೊಂದಾಣಿಕೆ ಆಗಿರೋದ್ರಿಂದ ಭಾಳ ದೊಡ್ಡ ಅಂತರದಲ್ಲಿ ನಾವು ಪ್ರತಿ ಕ್ಷೇತ್ರ ಗೆಲ್ತೇವೆ ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಏನು ಬೇಕಾದ್ರೂ ಕಾಂಗ್ರೆಸ್ನವ್ರು ಮಾತಾಡ್ತಾರೆ. ಚುನಾವಣೆ ಬಂದ ಮೇಲೆ ಅವ್ರಿಗೆ ಫಲಿತಾಂಶ ಅರ್ಥ ಆಗುತ್ತೆ. ನಾನು ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಿರೋದು ಅವ್ರಿಗೆ, ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿ ಹೆಸರನ್ನು ಅಂತ. ಎರಡನೇದು, ನೀವು ಎಲ್ಲೆಲ್ಲಿ ಗೆಲ್ತೀರಾ ಅಂತ ಒಂದು 3-4 ಹೆಸರು ಹೇಳಿ ಅಂತ ಕೇಳಿದ್ದೀನಿ ನಾನು. ಇದುವರೆಗೂ ಹೇಳೋಕ್ಕಾಗಿಲ್ಲ ಅವ್ರಿಗೆ. ಅಂದರೆ ಅವರು ಸೋಲು ಕಟ್ಟಿಟ್ಟ ಬುದ್ಧಿ. 28 ಕ್ಷೇತ್ರ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ವಿಚಾರ ಅದೆಲ್ಲ ಹುಚ್ಚುತನದ ಪ್ರಚಾರ. ಸಂವಿಧಾನವನ್ನು ಟಚ್ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಮಾಡಿರುವಂಥದ್ದು ಪವಿತ್ರವಾದ ಸಂವಿಧಾನ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಅದೇ ಮಾತನ್ನು ಮೋದಿಯವರು ಹೇಳಿದ್ದಾರೆ. ಸುಳ್ಳು ಕೆಲವರು ಅಪಪ್ರಚಾರ ಮಾಡಿದ್ರೆ ಅದು ಕವಡೆ ಕಾಸಿನ ಕಿಮ್ಮತ್ತು. ಸರ್, ಬಿಜೆಪಿಯವರಿಗೆ ಮೋದಿ ಒಬ್ಬರೇ ಪ್ರಧಾನಿ, ಕಾಂಗ್ರೆಸ್ನವರಿಗೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಪ್ರಧಾನಿ ಆಗ್ಬೋದು. ಹೌದೌದು, ಮಾಡಲಿ, ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.